ಆತ್ಮೀಯ ವೀಕ್ಷಕರೇ, ಸಕಲರಿಗೂ ಸರ್ವವೂ ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಪುನರ್ವಸು ನಕ್ಷತ್ರದವರ ಗುಣ ಸ್ವಭಾವ ತಿಳಿಸ್ತೀನಿ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಸುಂದರ ಸ್ವಭಾವದವರು. ಉದ್ದವಾದ ತೊಡೆಗಳನ್ನು ಹೊಂದಿರ್ತಾರೆ. ಮುಖ ಅಥವಾ ತಲೆಯ ಮೇಲೆ ಎಲ್ಲೋ ಒಂದು ಗುರುತಿರಬಹುದು. ಕೆಂಪಾದ ಕಣ್ಣುಗಳು ಮತ್ತು ಸುಕ್ಕುಗಟ್ಟಿದ ಕೂದಲು ಇರಬಹುದು. ಮೃದುವಾಗಿ ಮಾತನಾಡುವ ಇವರು ಸ್ನೇಹಪರರು. ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಯು ಸದ್ಗುಣ ಮತ್ತು ಸಹಿಷ್ಣು ಗುಣಗಳಿಂದ ಕೂಡಿರ್ತಾರೆ. ಸಂತೋಷವಾಗಿರುವ ಇವರು ಕೆಟ್ಟದ್ದನ್ನು ತಪ್ಪಿಸಲು ಪ್ರಯತ್ನಿಸ್ತಿರ್ತಾರೆ. ಅವರು ಕೆಟ್ಟ ಸಹವಾಸದಲ್ಲಿ ಬಿದ್ದರೆ ಸಕಾರಾತ್ಮಕ ಶಕ್ತಿಯು ನಾಶವಾಗುತ್ತೆ ಮತ್ತು ಅವರ ಆಧ್ಯಾತ್ಮಿಕ ಶಕ್ತಿ ಕ್ಷೀಣಿಸುತ್ತೆ. ಈ ವ್ಯಕ್ತಿ ದೇವರಲ್ಲಿ ನಂಬಿಕೆಯುಳ್ಳವರು. ಕೆಲವರ ಪ್ರಕಾರ ಅವರು ಧಾರ್ಮಿಕವಾಗಿ ಮತಾಂಧರಾಗಿರಬಹುದು. ಧರ್ಮದ ಕಾರಣದಿಂದಾಗಿ ಅವರು ಪ್ರಾಚೀನ ಸಿದ್ಧಾಂತಗಳು ಮತ್ತು ನಂಬಿಕೆಗಳಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕಂಡುಹಿಡಿಯೋದು ಸುಲಭವಲ್ಲ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ವ್ಯವಹಾರ ವ್ಯಾಪಾರದಲ್ಲಿ ಅರ್ಹರಾಗಿರ್ತಾರೆ. ಪುನರ್ವಸು ನಕ್ಷತ್ರ ವೈಶ್ಯ ಜಾತಿಯ ನಕ್ಷತ್ರವಾಗಿದೆ. ಇದರಿಂದಾಗಿ ವ್ಯಕ್ತಿಯು ವ್ಯಾಪಾರಿ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾರೆ. ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುತ್ತಾರೆ. ಸುರಕ್ಷತೆ ಮತ್ತು ಭದ್ರತೆ ಕ್ರಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ವ್ಯಕ್ತಿ ಧರ್ಮದ ಹಾದಿಯಲ್ಲಿ ದೃಢವಾಗಿ ಸಾಕ್ತಾರೆ. ಆದರೆ ರಾಶಿಯವರು ಪಾಪಗ್ರಹದಿಂದ ಬಳಲ್ತಾ ಇದ್ರೆ ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಸೋಮಾರಿಯಾಗ್ತಾನೆ, ನಿರಾಸಕ್ತಿಯನ್ನು ಹೊಂದಬಹುದು. ಸ್ಥಳೀಯರು ಅಂಜುಬುರುಕರಾಗಿರಬಹುದು. ಜ್ಯೋತಿಷಿಗಳ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿ ತನ್ನ ಮೊದಲ ಪ್ರಯತ್ನದಲ್ಲಿ ಅನೇಕ ಬಾರಿ ಯಶಸ್ವಿಯಾಗದಿದ್ದರೆ ಅವರು ಹತಾಶೆ ಮತ್ತು ನಿರಾಶೆಯಿಂದ ತುಂಬುತ್ತಾರೆ. ಆದರೆ ಅವರು ಮತ್ತೆ ಪ್ರಯತ್ನಿಸಿದ್ರೆ ಖಂಡಿತವಾಗಿಯೂ ಯಶಸ್ಸನ್ನು ಪಡಿಬಹುದು. ಭಾವುಕತೆ, ಔದಾರ್ಯ ಮತ್ತು ಸೂಕ್ಷ್ಮತೆಯ ಗುಣಗಳು ಈ ವ್ಯಕ್ತಿಯಲ್ಲಿರುತ್ತೆ. ಇನ್ನು ಇವರಲ್ಲಿ ಗುರಿಯನ್ನು ಈಡೇರಿಸುವ ದಾಹ ತುಂಬಾ ತೀವ್ರವಾಗಿರುತ್ತೆ. ಸ್ಥಳೀಯರು ಪೋಷಕರಿಗೆ ವಿಧೇಯರಾಗ್ತಾರೆ. ಗುರುವನ್ನ ಗೌರವಿಸ್ತಾರೆ. ಆದರೆ ವೈವಾಹಿಕ ಜೀವನ ಉತ್ತಮವಾಗಿರುವುದಿಲ್ಲ. ವ್ಯಕ್ತಿಯು ಎರಡನೇ ಮದುವೆಯನ್ನ ಮಾಡಿಕೊಳ್ಳಬಹುದು ಅಥವಾ ವಿಚ್ಛೇದನ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು. ಸ್ಥಳೀಯರು ತಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಬಹುದು. ಜೀವನ ಸಂಗಾತಿಯ ರೂಪದಲ್ಲಿ ಉತ್ತಮ ಹೆಂಡತಿ ಮತ್ತು ಗೃಹಿಣಿಯನ್ನ ಪಡೆಯುತ್ತಾರೆ. ಸ್ಥಳೀಯರು ಕುಟುಂಬದಲ್ಲಿ ಇತರೆ ಜನರೊಂದಿಗೆ ದೂರವಾಗುವ ಪರಿಸ್ಥಿತಿ ಇರಬಹುದು. ಕೌಟುಂಬಿಕ ಸಮಸ್ಯೆಗಳಿಂದ ಇವರು ಮಾನಸಿಕವಾಗಿ ಅಸ್ವಸ್ಥರಾಗಬಹುದು. ಈ ನಕ್ಷತ್ರದ ವ್ಯಕ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡ್ತಾರೆ. ಬರವಣಿಗೆಯ ಕೆಲಸ, ನಟ, ವೈದ್ಯರ ಕೆಲಸ ಇತ್ಯಾದಿಗಳು ಅನುಕೂಲಕರವಾಗಿರುತ್ತೆ. ಸಂಗೀತ ಮತ್ತು ನೃತ್ಯದಲ್ಲಿ ಪ್ರಾವೀಣ್ಯತೆ ಇರುತ್ತೆ. ವಾಣಿಜ್ಯ, ವ್ಯಾಪಾರ, ಜ್ಯೋತಿಷ್ಯ, ಸಾಹಿತ್ಯದ ಲೇಖಕರು ನಿಗೂಢವಾದಲ್ಲಿ ಪ್ರವೀಣರಾಗಿದ್ದಾರೆ. ಪ್ರಯಾಣ ಮತ್ತು ಪ್ರವಾಸೋದ್ಯಮ, ಹೋಟೆಲ್ಗಳು, ರೆಸ್ಟೋರೆಂಟ್ಗಳ ಕಾರ್ಯಗಳು ಅನುಕೂಲಕರವಾಗಿವೆ. ಧಾರ್ಮಿಕ ಗುರು, ಮಠಾಧೀಶರು, ಪುರೋಹಿತರ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು. ಮನೋವಿಜ್ಞಾನದ ತತ್ವಜ್ಞಾನಿಗಳ ಕೃತಿಗಳು ಸಹ ಸೂಕ್ತವಾಗಿವೆ. ಇತಿಹಾಸಕಾರರು, ಪುರಾತನ ಮತ್ತು ಅಪರೂಪದ ವಸ್ತುಗಳ ಮಾರಾಟಗಾರರು, ಕೃಷಿ ಕೆಲಸ, ಪಶುಸಂಗೋಪನೆ, ಅಂಚೆ ಇಲಾಖೆ, ದೇವಾಲಯದ ನಿರ್ವಹಣೆ, ಎಲ್ಲ ರೀತಿಯ ಕ್ರೀಡೆಗಳು, ಹುಡುಕಾಟ, ತೀರ್ಥಯಾತ್ರೆ, ಔಷಧಾಲಯ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ವಿವಿಧ ಕೆಲಸಗಳನ್ನು ಮಾಡಬಹುದು. ಈ ರಾಶಿಯ ಸ್ಥಳೀಯರಿಗೆ ಸೇವೆಯ ಕೆಲಸವನ್ನು ಸಹ ಮಾಡಬಹುದು.